ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಪ್ರೋಸೆಸ್ ನ ಈಗ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಐಡೆಂಟಿಫಿಕೇಶನ್ ಅಂಡ್ ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿ. ನಾವಿಲ್ಲಿ ಏನನ್ನ ಐಡೆಂಟಿಫೈ ಮಾಡಬೇಕು, ವರ್ಕ್ ನ ಐಡೆಂಟಿಫೈ ಮಾಡಬೇಕು. ಯಾವ ಡಿಪಾರ್ಟ್ಮೆಂಟ್ ಏನೇನ್ ವರ್ಕ್ ನ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ್ಮೇಲೆ ವರ್ಕ್ ನ ಏನ್ ಮಾಡಬೇಕು, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಡಿಪಾರ್ಟ್ಮೆಂಟ್ ವರ್ಕ್ ನ ನಾವು ಡಿವೈಡ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಡಿವಿಷನ್ ಆಫ್ ವರ್ಕ್. ಇದು ಫಸ್ಟ್ ಸ್ಟೆಪ್ ನಂಬರ್ 1 ಆಗಿರುತ್ತೆ. ಸ್ಟೆಪ್ ನಂಬರ್ 2, ಡಿಪಾರ್ಟ್ಮೆಂಟಲೈಸೇಷನ್. ಡಿಪಾರ್ಟ್ಮೆಂಟಲೈಸೇಷನ್ ಅಂದ್ರೆ ಏನು, ಸಿಮಿಲರ್ ನೇಚರ್ ಆಫ್ ಆಕ್ಟಿವಿಟೀಸ್ ನ ಏನ್ ಮಾಡ್ಬೇಕು, ಈಚ್ ಡಿಪಾರ್ಟ್ಮೆಂಟ್ ಗೆ ನಾವು ಗ್ರೂಪ್ ಮಾಡೋದನ್ನ ಡಿಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳಿ ಕರಿತೀವಿ. ಡಿಪಾರ್ಟ್ಮೆಂಟಲೈಸೇಷನ್ ನಾವು 3 ಟೈಪ್ಸ್ ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಅಂದ್ರೆ ಏನು, ಅಕಾರ್ಡಿಂಗ್ ಟು ದ ಡಿಪಾರ್ಟ್ಮೆಂಟ್ ಬೈ ಸೇಲ್ಸ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್, ಫಿನಾನ್ಸ್, ಈ ರೀತಿ ಡಿಪಾರ್ಟ್ಮೆಂಟ್ ವೈಸ್ ನಲ್ಲಿ ಡಿವೈಡ್ ಮಾಡೋದನ್ನ ನಾವೇನಂತ ಕರಿತೀವಿ, ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡೋದು. ಸೆಕೆಂಡ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಟೈಪ್ ಆಫ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಅಂತ. ಯಾವ ನೇಚರ್ ಆಫ್ ಪ್ರಾಡಕ್ಟ್ ನ ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ ಅನ್ನೋ ಬೇಸಿಸ್ ಮೇಲೂ ಸಹ ನಾವು ಡಿಪಾರ್ಟ್ಮೆಂಟ್ ಆಗಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕನ್ವೀನಿಯಂಟ್ ಗೂಡ್ಸ್, ಶಾಪಿಂಗ್ ಗೂಡ್ಸ್, ಸ್ಪೆಷಾಲಿಟಿ ಗೂಡ್ಸ್, ಅನ್ಸ್ಕೌಟಬಲ್ ಗೂಡ್ಸ್, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಟೆರಿಟರಿ ಅಂತೇಳಿ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅನ್ನೋ ಬೇಸಿಸ್ ಮೇಲೂ ಸಹ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಥರ್ಡ್ ಒನ್, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ according to the specialization, according to the skill, experience, ability of a member in each department, work will be assigned. ಅದನ್ನ ನಾವು ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 4, ಎಸ್ಟಾಬ್ಲಿಷಿಂಗ್ ರಿಪೋರ್ಟಿಂಗ್ ರಿಲೇಶನ್ಶಿಪ್. ಪ್ರತಿಯೊಬ್ಬ ಎಂಪ್ಲಾಯಿ ಗೊತ್ತಿರ್ಬೇಕು ನಾನು ಯಾರ ಹತ್ರ ಇಂದ ಕೆಲಸ ತಗೋಬೇಕು, ಹಾಗೆ ಯಾರಿಗ್ ನಾನು ರಿಪೋರ್ಟ್ ಮಾಡ್ಬೇಕು ಅನ್ನೋದು ಸಹ ಏನಾಗಿರ್ಬೇಕು, ಗೊತ್ತಿರ್ಬೇಕು. ಆರ್ಗನೈಸಿಂಗ್ ವಿಲ್ ಆಲ್ವೇಸ್ ಸಪೋರ್ಟ್ ಅಸ್ ಟು ನೋ ಯಾರ ಕಡೆಯಿಂದ ಕೆಲಸ ತಗೊಂಡು ಯಾರಿಗೆ ನಾವು ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಗೈಡೆನ್ಸ್ ಕೊಡೋದಕ್ಕೆ ಆರ್ಗನೈಸಿಂಗ್ ಬೇಕು.